ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದ ಸೂರ್ಯನಗರ 4ನೇ ಹಂತದಲ್ಲಿ ಮೇ 23ರಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ನೂತನ ಹೈಟೆಕ್ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಿದ್ದು, ಇಂದು ವಸತಿ ಸಚಿವರಾದ ಜಮೀರ್ ಅಹಮದ್ ರವರು ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡರವರು ಹಾಗೂ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಸ್ಥಳ ಪರಿಶೀಲನೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಗೌಡ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಇಂಡ್ಲವಾಡಿ ನಾಗರಾಜ್, ಅಚ್ಯುತ್ರಾಜ್, ಐಸಿಎಂ ಕೃಷ್ಣಮೂರ್ತಿ ಹಾಗೂ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದರು. ಎಲ್ಲರಿಗೂ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಬರೋ ವಾರ ಇದೇ ತಿಂಗಳು ಬರೋ ವಾರ 23ನೇ ತಾರೀಕಿಗೆ ನಮ್ಮ ಇಂಟರ್ನ್ಯಾಷನಲ್ ಸ್ಟೇಡಿಯಂದು ಗುದ್ದಲಿ ಪೂಜೆನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸಚಿವರು ಸೇರಿ ನಾವು ಗುದ್ದಲಿ ಪೂಜೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ 23ನೇ ತಾರೀಕು. ಅದ್ರ ಜೊತೆ ಟಂಡೂಲ್ಕರ್ ಅವ್ರಿಗೂ ಇನ್ವೈಟ್ ಮಾಡುವಂಥ ಬಾಂಬೆಯಲ್ಲಿ ನಮ್ಮ ಸ್ನೇಹಿತರಿಗೆ ಮಾತಾಡಿದ್ದೀನಿ. ಅವರು ಈಗ ಸಾಯಂಕಾಲವರೆಗೂ ಕನ್ಫರ್ಮೇಷನ್ ಕೊಡ್ತೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಗ್ಯಾರಂಟಿ ಕನ್ಫರ್ಮೇಷನ್ ಮಾಡಿಲ್ಲ. ಬರ್ತೀನಿ, ನಾನು ಒಳ್ಳೆ ಕಾರ್ಯಕ್ರಮ ಇದು, ಹಾಗಾಗಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ರಾಹುಲ್ ಡೇವಿಡ್ ಅವ್ರನ್ನ ಈ ಕಾರ್ಯಕ್ರಮನ ಕರೆಸ್ಬೇಕಂತ ಪ್ರಯತ್ನ ಮಾಡ್ತೀವಿ. ವೆಂಕಟೇಶ್ ಪ್ರಸಾದ್ ಅವರು, ಅನಿಲ್ ಕುಂಬ್ಳೆ ಅವರು, ವಿಶ್ವನಾಥ್ ಅವರು, ಜಾಗಲ್ ಶ್ರೀನಾಥ್ ಅವ್ರನ್ನ ಎಲ್ಲ ಕರೆಸ್ಬೇಕಂತ ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ನಾನು ಬಾಂಬೆಗೆ ಒಂದು ಹಂತದಲ್ಲಿ ಸಚಿನ್ ತೆಂಡೂಲ್ಕರ್ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ನಾನು ಸಂಜೆವರೆಗೂ ನಾನು ಕನ್ಫರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಅವ್ರು ಬರ್ಬೋದು. ಕನಿಷ್ಠ ನಾವು 1 ಲಕ್ಷದಿಂದ 1.25 ಲಕ್ಷ ಜನ ಸೇರಿಸ್ಬೇಕಂತ ಇದ್ದೀವಿ. ನಾವು 1 ಲಕ್ಷ ಜನ 1.5 ಲಕ್ಷ ಜನವರೆಗೂ ಸೇರಿಸ್ಬೇಕಂತ ಇದ್ದೀವಿ. ಇಲ್ಲ, ಒಂಥರ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇದು ನೋಡಿರ್ಬೋದು. ಅವತ್ತು ಘಟನೆ ಆದಮೇಲೆ RCB ಮ್ಯಾಚ್ ಆಗುವಾಗ ಘಟನೆ ಆದಮೇಲೆ ಸ್ವಲ್ಪ ಬೆಂಗಳೂರು ಎತ್ತರಲ್ಲಿ ಬೆಳೆದ್ಬಿಟ್ಟಿದೆ, ಭಾಳ ಕಷ್ಟ ತೊಂದರೆ ಆಗ್ತದೆ. ಆ ಹಿನ್ನೆಲೆ ನಮ್ಮ KSP ವತಿಯಿಂದನೇ 80,000 ಸೀಟಿಂಗ್ ಕೆಪಾಸಿಟಿದು ಸ್ಟೇಡಿಯಂ. ಓನ್ಲಿ ಕ್ರಿಕೆಟ್ ಅಂತ ಇಲ್ಲ, ಆಲ್ ಸ್ಪೋರ್ಟ್ಸ್, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ 27 ಸ್ಪೋರ್ಟ್ಸ್ ಸ್ಟೇಡಿಯಂ ಮಾಡ್ತಾರೆ ನಾವು. ಇದು 4ನೇ ಹಂತದಲ್ಲಿ. ಆಮೇಲೆ ಜನಗಳಲ್ಲೂ ಇದು ಸೂರ್ಯ ಸಿಟಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್, ಫೋರ್ತ್ ಫೇಸ್ ಕೊಡುವಾಗ ರೈತರು ಜಾಗ ಕೊಡುವಾಗ ಅವ್ರು ಒಂದು ಕಂಡೀಷನ್ ಹಾಕಿದ್ದು, ಈ ಥರದ ಇಲ್ಲಿ ಸ್ಟೇಡಿಯಂ ಬರಲೇಬೇಕಂತ ಕಂಡೀಷನ್ ಹಾಕಿದ್ದು. ಅದು ಒಂದು ಕನಸು ಇತ್ತು, ಈ ಭಾಗದಲ್ಲಿ ಜನಗಳದ್ದು ಕನಸು ಇತ್ತು, ಇದು ಸ್ಟೇಡಿಯಂ ಒಂದು ಆಗಬೇಕಂತ. ಆ ಪ್ರಕಾರ ನಾವು 23ನೇ ತಾರೀಕಿನ ಗುದ್ದಲಿ ಪೂಜೆನ ಹಮ್ಮಿಕೊಂಡಿದ್ದೀವಿ. ಸ್ಟೇಡಿಯಂ ಆಗ್ತಿದ್ದಾರೆ ಟ್ರಾನ್ಸ್ಪೋರ್ಟ್ ಅಂದ್ರೆ ಮೆಟ್ರೋ ಎಲ್ಲ ಆಗ್ತದೆ. ಈಗ ಮೆಟ್ರೋನು ಕನೆಕ್ಷನ್ ಕೊಟ್ಟಿದ್ದೀವಿ, ಆದರೆ ಆಟೋಮೆಟಿಕ್ ಆಗಲೇಬೇಕಿಲ್ಲ. ಪೆರಿಪಲ್ ರಿಂಗ್ ರೋಡ್ ಬರ್ತಾ ಇದೆ, ಮೆಟ್ರೋ ಸ್ಟೇಷನ್. ಮೊನ್ನೆನೇ DCM ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು, ನಾನು, ಶಿವಣ್ಣ, ಶಿವಲಿಂಗೇಗೌಡರು ಹೋಗಿದ್ವಿ. ಅವರು ಈ ಕಂಪ್ಲೀಟ್ ಆಗೋದು ಮುಂಚೆನೇ ಮೆಟ್ರೋ ಅಲ್ಲಿವರೆಗೂ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರೇ ಇದು ಮಾಡ್ಕೊಳ್ತಾ ಇದ್ರು. ಅದು ಬರೀ ಸ್ಟೇಡಿಯಂ ಬರಲೇಬೇಕಿಲ್ಲ, ಅದೆಲ್ಲ ಬರಲೇಬೇಕು, ಅದೆಲ್ಲ ಪ್ರೋಸೆಸ್ ಇದೆ. 23ಕ್ಕೆ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಇವತ್ತು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಕಟ್ಟಿ 80,000 ಜನಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಿ ಇತರೆ ಎಲ್ಲ ಕ್ರೀಡೆಗಳನ್ನು ಇಲ್ಲಿ ನಡೆಸಬೇಕು ಅಂತಕ್ಕಂಥದ್ದಕ್ಕೆ ಇಲ್ಲಿಯ ಜನರ ಒತ್ತಡನೂ ಮತ್ತು ನಮ್ಮ ಸಚಿವರು, ನಮ್ಮ ಮಿನಿಸ್ಟ್ರುಗಳು, ನಮ್ಮ ಶಿವಣ್ಣವರು ಇವರೆಲ್ಲ ಸೇರಿ ಈ 8,500 ಎಕರೆನ ಗೃಹ ಮಂಡಳಿಗೆ ಬಿಟ್ಕೊಡ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಆವಾಗ ಪಾರ್ಲಿಮೆಂಟ್ ಮೆಂಬರ್ ಆಗಿ, ಪಾರ್ಲಿಮೆಂಟ್ ಮೆಂಬರ್ ಆಗಿ ಒಂದು ಮಾತನ್ನು ಈ ಭಾಗಕ್ಕೆ ಒಂದು ಮಾನ್ಯುಮೆಂಟ್ ಆಗಿ, ಒಂದು ಇಂಟರ್ನ್ಯಾಷನಲ್ ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನು, ಇಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬೋದು, ಇಂಟರ್ನ್ಯಾಷನಲ್ ಕ್ರೀಡಾಂಗಣ ಆಗ್ಬೋದು, ನಾವು ತರ್ತೀವಿ ಅಂತಕ್ಕಂಥ ಮಾತು ಕೊಟ್ಟಿದ್ರು ಈ ಜನಕ್ಕೆ, ಇಲ್ಲಿಯ ಭಾಗದ ಎಲ್ಲ ಜನಕ್ಕೆ. ರೈತರು ಪಾಪ ಭೂಮಿ ಕಳ್ಕೊಂಡಿದ್ದಾರೆ. ಆವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲ್ಲ ಇಲ್ಲಿ ಅಂತ ಅಂದಾಗ ಇಂಟರ್ನ್ಯಾಷನಲ್ ಕ್ರೀಡಾಂಗಣನ ಮಾಡಬೇಕು. ಅಷ್ಟೊತ್ತಿಗೆ ಬೆಂಗಳೂರಿನಲ್ಲಿ ಆದಂಥ ಅವಘಡ ಏನಾಯಿತು, ಆ ಒಂದು ಕ್ರಿಕೆಟ್ ನಡೆದಂಥ ಸಂದರ್ಭದಲ್ಲಿ RCB ಇದರಿಂದ ಅದರ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದು ಇಲ್ಲಿಯ ಜನಗಳ ಒತ್ತಾಯ, ಇವತ್ತು 100 ಎಕರೆ ಭೂಮಿಯನ್ನು ಅವರು ಇಲ್ಲಿ ಏನಾದರೂ ಒಂದು ಮಾನ್ಯುಮೆಂಟ್ ಮಾಡಲೇಬೇಕು ನೀವು ಅಂತೇಳಿ ಹಾಗೆ ಇಟ್ಕೊಂಡಿದ್ದಾರೆ ಜಾಗ. ನಮ್ಮ ಕೈಗೆ ನಾವು ಗೃಹ ಮಂಡಳಿಯವರು ಅವ್ರಿಗೆ ದುಡ್ಡು ಕೊಟ್ಟಿದ್ರು ಕೂಡ ನಮ್ಮ ಹೋಲ್ಡಿಂಗಿಗೆ ಕೊಟ್ಟಿಲ್ಲ ಇನ್ನೂ ಜಮೀನ. ನೀವೇನಾದರೂ ಒಂದು ಮಾನ್ಯುಮೆಂಟ್ ಮಾಡಬೇಕಿಲ್ಲಿ ಅಂತಕ್ಕಂಥ ಉದ್ದೇಶದಿಂದ ಅವರು ಆ ಜಾಗನ ಇದು ಮಾಡಿದಾಗ ನಾವು ಕ್ರೀಡಾಂಗಣ ಮಾಡ್ತೀವಪ್ಪ ಅಂದಾಗ ನನಗೆ ಬಿಟ್ಕೊಟ್ಟಿದ್ದಾರೆ ಕ್ರೀಡಾಂಗಣದಾಗ. ಆದ್ದರಿಂದ ನಮ್ಮ ಸಚಿವರು
ಭಾಳ ಮನಸ್ಸು ಮಾಡಿ ನಾವೆಲ್ಲ ಸೇರಿ ಇವತ್ತು ಒಂದು ಬೆಂಗಳೂರು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಯಾವ ಪ್ರಮಾಣದಲ್ಲಿ ಬೆಳೀತಾ ಇದೆ ಅಂತ ಅನ್ನೋದನ್ನ ನಾನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತು ಹೊರವಲಯಕ್ಕೆ ಇಲ್ಲಿ ಬರಬೇಕು ಅಂತಕ್ಕಂಥದ್ದು, ಕ್ರೀಡಾಂಗಣ ಹೊರವಲಯಕ್ಕೆ ಹೋಗಲೇಬೇಕು ಅಂತಕ್ಕಂಥದ್ದು ಜನರ ಸಿದ್ಧಾಂತವೂ ಆಗಿದೆ, ಜನರ ಬಯಕೆಯೂ ಆಗಿದೆ, ಎಲ್ಲ ಸಾರ್ವಜನಿಕರ ಬಯಕೆ ಆಗಿದೆ. ಅದರಿಂದ ನಾವು ಮಾಡ್ತಾ ಇದ್ದೀವಿ. ನೀವು ಕೇಳಿದ್ರಿ, ಈಗ ಇದಕ್ಕೆ ಬಸ್ಸಿನ ಸೌಕರ್ಯ ಏನು ಮಾಡಿದ್ವಿ. ಇಲ್ಲೇ STRF ರೋಡ್ ಹೋಗಿದೆ, ಭಾರತ್ ಮಾಲಾ ರೋಡ್ ಹೋಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲೇ 3-4 ಕಿಲೋಮೀಟರ್ವರೆಗೂ ಮೆಟ್ರೋ ಬರ್ತಾ ಇದೆ, ಬಂದಿದೆ. ಈಗ ಅದೇ ಮೆಟ್ರೋನ ಈಗ ಕಂಟಿನ್ಯೂ ಮಾಡೋಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಮೆಟ್ರೋನೂ ಇಲ್ಲಿ ಹಾಕಿಸ್ತಾ ಇದ್ದೀವಿ. ಎಲ್ಲವನ್ನು ಮಾಡಿ ಈ ಒಂದು ಭಾಗವನ್ನು, ಈ ಒಂದು ಜನತೆಗೆ ಬೆಂಗಳೂರು 4 ದಿಕ್ಕುಗಳಲ್ಲಿ ಬೆಳಿಬೇಕು. ಆದ್ದರಿಂದ ಇದು ಈ ದಿಕ್ಕು ಕೂಡ ಬೆಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರ ನಾವು KHBಯಿಂದಲೇ ಮಾಡ್ತೀವಿ. ನಮ್ಮ KHBನಲ್ಲಿ ನಾವು 50-50 ಶೇರಿಂಗಲ್ಲಿ ಮಾಡಿದ್ವಿ, ಜನ ಕೊಟ್ಟಿದ್ದಾರೆ. ನಾವು ಜನಗಳಿಗೆ ಸೈಟ್ ಕೊಟ್ಟಿದ್ದೀವಿ. ಇನ್ನು ನಮಗೆ ಬಂದಿರತಕ್ಕಂಥ 50-50 ಶೇರ್ಗಳ ಸೈಟ್ನ ನಾವು ಮಾರಾಟ ಮಾಡಿಲ್ಲ. ನಾವು ಮುಖ್ಯಮಂತ್ರಿಗಳಿಂದಲೇ ಅದನ್ನು ಹಂಚಿಕೆ ಮಾಡಿದ್ವಿ. ಆಮೇಲೆ ಮುಖ್ಯಮಂತ್ರಿಗಳಿಂದಲೇ ಹಕ್ಕುಪತ್ರವನ್ನು ವಿತರಣೆ ಮಾಡಿಸ್ತೀವಿ. ಇನ್ನೂ ನಮ್ಮ KHB ಏನು ಕಾರ್ಯ ಮಾಡ್ತಾ ಇದೆ ಅನ್ನೋದನ್ನ ಒಂದು ಸಾರ್ವಜನಿಕವಾಗಿ ನಾವು ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸಚಿವರ ನೇತೃತ್ವದಲ್ಲಿ ಇವತ್ತು ನಮ್ಮ ಶಿವಣ್ಣವರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಪ್ರಮಾಣದ ಸಾರ್ವಜನಿಕ ಸಭೆನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸೂರ್ಯನಗರ 4ನೇ ಹಂತದಲ್ಲಿ ಈ ಮೇ 23ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಮತ್ತು ಎಲ್ಲ ಸಚಿವರುಗಳು, ವಿಶೇಷವಾಗಿ ನಮ್ಮ ವಸತಿ ಸಚಿವರಾದಂಥ ನಮ್ಮ ಜಮೀರಣ್ಣವರು, ಅಧ್ಯಕ್ಷರು ನಮ್ಮ ಮಾನ್ಯ ಶಿವಲಿಂಗೇಗೌಡರು ಎಲ್ಲರೂ ಕೂಡ ಸೇರಿ ಈ ಒಂದು ಭಾಗದಲ್ಲಿ, ಇದು ಬರಡು ಭೂಮಿ ಹೇಳ್ಬೇಕಂತ ಹೇಳಿದ್ರೆ, ಬರಡು ಭೂಮಿಗಿನ್ನ ಹಂಗಂಗೆ ಇತ್ತು ಈ ಜಾಗ. ಅಂಥ ಜಾಗದಲ್ಲಿ ಆ ಹಿಂದಿನ ದಿನಗಳಲ್ಲಿ ಕೆಲವೊಂದು ರೈತರೆಲ್ಲನೂ ಕೂಡ ನಾವು ಇಲ್ಲ ಅಕ್ವಿಸಿಷನ್ಸ್ ಎಲ್ಲನೂ ಮಾಡೋಕ್ಕೆ ಬಿಡೋದಿಲ್ಲ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ನಾವು ಮಾನ್ಯ ನಮ್ಮ ಲೋಕಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಸೇರಿ ನಮ್ಮ ರೈತರನ್ನೆಲ್ಲರೂ ಕೂಡ ಮನವೊಲಿಸಿ, ಅದು ಕಮ್ಮಿ ಇತ್ತು ಅದನ್ನು 50-50% ರೈತರಿಗೆ ಕೊಡೋಂಗೆ ಮತ್ತು ರೈತ ಡಿಪಾರ್ಟ್ಮೆಂಟ್ 50% ಮಾಡ್ಕೊಳ್ಳೋಂಗೆ ಮಾತಾಡಿಕೊಂಡು ಅವಾಗ ರೈತರನ್ನೆಲ್ಲ ಒಪ್ಪಿಸಿದಾಗ ಒಂದು ಬೇಡಿಕೆಯನ್ನು ಇಟ್ವಿ. ಮೊನ್ನೆ ನಮ್ಮ ಲೋಕಸಭಾ ಸದಸ್ಯರಂತ DK ಸುರೇಶ್ ಅವರು ಮತ್ತು ನಾವು ಈ ಭಾಗದಲ್ಲಿ ಒಂದು ಯಾವುದಾದ್ರು ಕೂಡ ಒಂದು ಒಳ್ಳೆ ಕೆಲಸ ಆಗಬೇಕು, ನಮ್ಮ ರೈತರಿಗೆ ಭೂಮಿಗೆ ಬೆಲೆ ಬರಬೇಕು ಅಂತೇಳಿ ನಾವು ಆ ಸಂದರ್ಭದಲ್ಲಿ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಇಂದಿನ BJP ಸರ್ಕಾರ ಇದ್ದಾಗ ಅದಕ್ಕೆ ಸರಿಯಾಗಿ ಸ್ಪಂದಿಸಲಿಲ್ಲ. ಇಂದಿನ BJP ಸರ್ಕಾರ ಇದ್ದಾಗಲೂ ಕೂಡ ಇದು ಅಕ್ವಿಷನ್ ಪ್ರೊಸೆಸಲ್ಲಿ ಇತ್ತು, ಅವರು ಸರಿಯಾಗಿ ಇದಕ್ಕೆಲ್ಲನೂ ಕೂಡ ಸ್ಪಂದಿಸಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ 2023ರಲ್ಲಿ ಮಾನ್ಯ ವಸತಿ ಸಚಿವರಾದಂಥ ಮಾನ್ಯ ನಮ್ಮ ಜಮೀರಣ್ಣವರು ಈ ಭಾಗಕ್ಕೆ ಒಂದು ಇನ್ಸ್ಪೆಕ್ಷನ್ ಮಾಡಬೇಕು ಸೂರ್ಯ ಸಿಟಿ ಫೋರ್ತ್ ಪ್ಲೇಸಿಗೆ ಅಂತೇಳಿ ಹೇಳಿದಾಗ ನಮ್ಮ ರೈತರು ನಾವೆಲ್ಲರೂ ಕೂಡ ಬೇಡಿಕೆಯನ್ನು ಇಟ್ವಿ. ನಮ್ಮ ಭಾಗದಲ್ಲಿ ಅಟ್ಲೀಸ್ಟ್ ಒಂದು ಒಳ್ಳೆ ಸ್ಟೇಡಿಯಂ ಆಗಬೇಕು ಅಂತೇಳಿ, ಅದಕ್ಕೆ ಕೂಡಲೇ ಇಮ್ಮಿಡಿಯೇಟಾಗಿ ಅದನ್ನು ಮಾಡೋಣ, ನಮ್ಮ ಡಿಪಾರ್ಟ್ಮೆಂಟ್ಗೂ ಒಳ್ಳೆ ಹೆಸರು ಬರ್ತದೆ ಮತ್ತು ನಮ್ಮ ರಾಜ್ಯಕ್ಕೂ ಒಂದು ಒಳ್ಳೆ ಹೆಸರು ಬರ್ತದೆ ಅಂತೇಳಿ ಕೂಡಲೇ ಇದನ್ನು ಒಪ್ಕೊಂಡು ಇವತ್ತು ಇಷ್ಟು ದಿವಸ ಆಯ್ತು ಪ್ರೋಸೆಸ್ ಆಗೋದಕ್ಕೆ. ಅದು ಕ್ಯಾಬಿನೆಟು ಮತ್ತು ಬೇರೆ ರೀತಿಯಲ್ಲಿ ಎಸ್ಟಿಮೇಟು ಅದು ಇದೆಲ್ಲ ಮಾಡಿ ಒಂದು ಹಂತಕ್ಕೆ ಬರೋದಕ್ಕೆ ಇಷ್ಟು ದಿವಸ ಆಯಿತು. ಈಗ 23ನೇ ತಾರೀಕು ಇದು ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಎಲ್ಲ ಸಚಿವರು ಕೂಡ ಸೇರಿ ಇವತ್ತು ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿದ್ದೇವೆ. ಇದು ಅದ್ದೂರಿಯಾಗಿ ಆಗಬೇಕು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಹೆಸರು ಇವತ್ತು ಚಾಲ್ತಿಗೆ ಬರ್ತದೆ. ಸುಮಾರು 80,000 ಆಸನಗಳು ಉಳ್ಳಂಥ ಒಂದು ಇದು ಸ್ಟೇಡಿಯಂ. ಇದು ವಿಶ್ವ ನೋಡುವಂಥ ಒಂದು ಜಾಗ ಮುಂದಿನ ದಿನಗಳಲ್ಲಿ ಇದಾಗ್ತದೆ. ಅದಕ್ಕೋಸ್ಕರನೇ ಇದು ಅದ್ದೂರಿಯಾಗಿ ಆಗಬೇಕು. ಅದ್ದೂರಿಯಾಗಿ ಆಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲ ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥದ್ದು ನನ್ನ ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ನನ್ನ ಮನವಿ. ಇದು ಆದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಇಲ್ಲಿ ಸುಮಾರು 8,000 ಎಕರೆ ಇಲ್ಲಿ ಅಕ್ವಿಸಿಷನ್ ಏನಾಗಿದೆ ಆದಮೇಲೆ ರೈತರಿಗೂ ಕೂಡ ಖುಷಿ ಆಯಿತು. ಏನು 50-50% ರೇಷಿಯೋದಲ್ಲಿ ನಮ್ಮ ರೈತರಿಗೂ ಕೂಡ ಇಲ್ಲಿ ಅನುಕೂಲ ಆದಮೇಲೆ ರೈತರು ಕೂಡ ಇದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ DK
ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ವಿಶೇಷವಾಗಿ ನಮ್ಮ ಜಮೀರ್ ಅಣ್ಣವರು, ಜಮೀರ್ ಅಹಮದ್ ಅವರು, ಮತ್ತು ನಮ್ಮ ಅಧ್ಯಕ್ಷರಾದಂಥ ಶಿವಲಿಂಗೇಗೌಡರು ಎಲ್ಲರೂ ಕೂಡ ಹೆಚ್ಚು ಒಂದು ಇದಕ್ಕೆ ಒತ್ತನ್ನು ಕೊಟ್ಟರು. ಇಲ್ಲ, ಇದಾಗಲೇಬೇಕು ಅಂತೇಳಿ. ಇದಕ್ಕೆ ನಾವು ಪ್ರಪೋಸಲ್ ಮಾಡಿದ್ದು ನಾನು ಮತ್ತು ನಮ್ಮ DK ಸುರೇಶ್ ರಾವ್ ಅವರನ್ನ ಇವತ್ತು ನಾವು ನೆನೆಸ್ಕೊಳ್ಳೇಬೇಕು. ಇವತ್ತು ಕೂಡ ಇದಾಗೋವರೆಗೂ ಕೂಡ ಹಿಂದೆನೇನೆ ನಾವು ಬಿದ್ದು ಪ್ರತಿದಿನಾನು ಕೂಡ ಅಧಿಕಾರಿಗಳಿಗೆ ಏನಾಯ್ತು ಅಂತೇಳಿ ನಮ್ಮ ಜಮೀರ್ ಅಣ್ಣವ್ರಿಗೆ ಮೀಟಿಂಗ್ ಬಂದಾಗ 16 ಬಾರಿ ಹೇಳಿ ಇದನ್ನೊಂದು ಇದಕ್ಕೆ ಬಂದಿದೆ. ಇದು ನಮ್ಮ ತಾಲೂಕಿಗೆ ಒಂದು ಕಿರೀಟ ಇದ್ದಾಗೆ. ಈ ಒಂದು ನಮ್ಮ ಭಾಗದಲ್ಲಿ ಇಂಥ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬ ಸಂತೋಷ ಪಡುವಂಥ ವಿಷಯ. ಅದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಇದಕ್ಕೆ ಸಾಕ್ಷಿಭೂತರಾಗಬೇಕಾಗ್ತದೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ನಾನು ನಮ್ಮ ತಾಲೂಕಿನ ಜನತೆಗೆ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ಕ್ಷೇತ್ರ ಇರ್ಬೋದು ಎಲ್ಲ ಜನಗಳು ಕೂಡ ಇದನ್ನು ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ. ಕ್ರೀಡಾಂಗಣ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರಿಡಬೇಕಂತೇಳಿ ಭಾರಿ ಚರ್ಚೆಗಳಾಗ್ತದೆ. ಅದನ್ನ ಅದು ಉದ್ಘಾಟನೆ ಆಗುವಂತ ಸಂದರ್ಭದಲ್ಲಿ ಅದು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಬೇಕು. ಅದು ಎಲ್ಲರೂ ಬೆಳಿಗ್ಗೆ ಇಟ್ಟಿದ್ದಾರೆ. ನಮಗೂ ಕೂಡ ಮನವಿ ಪತ್ರನೂ ಕೂಡ ಸಲ್ಲಿಸಿದ್ದಾರೆ. ಅದನ್ನ ಅದು ಸ್ಟೇಡಿಯಂ ಎಲ್ಲ ಫಿನಿಶ್ ಆದ್ಮೇಲೆ ಉದ್ಘಾಟನೆ ಆಗುವಂತ ಸಂದರ್ಭದಲ್ಲಿ ಅದು ಚಾಲ್ತಿಗೆ ಬರ್ತದೆ.